ವೀಕ್ಷಕರೇ, ಸ್ಯಾಂಡಲ್ವುಡ್ನ ನಟಿ ಭಾವನಾ ರಾಮಣ್ಣ ಕಳೆದ ವರ್ಷ ಮುದ್ದಾದ ಮಗುವಿಗೆ ಜನ್ಮ ನೀಡಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ನಟಿ ಭಾವನಾ ರಾಮಣ್ಣ ಮದುವೆಯಾಗದೆಯೇ IVF ತಂತ್ರಜ್ಞಾನದ ಮೂಲಕ ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದು ಈ ವಿಚಾರ ದೇಶಾದ್ಯಂತ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ನಟಿ ಭಾವನಾ ರಾಮಣ್ಣ IVF ಮೂಲಕ ಗರ್ಭಧಾರಣೆಯನ್ನು ಮಾಡಿಕೊಂಡಿದ್ದು ಇದು ನೆಟ್ಟಿಗರಲ್ಲಿ ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿತ್ತು. ಕೆಲವರಿಗೆ ಮಗುವಿನ ಆರೋಗ್ಯದ ಬಗ್ಗೆ ಮತ್ತು ಇನ್ನು ಕೆಲವರಿಗೆ ಮದುವೆಯಾಗದೆ ಮಗು ಆಗ್ತಿರುವ ಬಗ್ಗೆ ಸಮಾಜ ಏನು ಅಂದುಕೊಳ್ಳುತ್ತೆ ಅನ್ನುವ ಯೋಚನೆ ಕೂಡ ಇರಲಿದೆ. ಆದ್ರೆ ನಟಿ ಭಾವನಾ ರಾಮಣ್ಣ ಸ್ವತಃ ತಾವೇ IVF ಮೂಲಕ ಗರ್ಭಧಾರಣೆಯನ್ನು ಮಾಡಿಕೊಂಡು ಮಕ್ಕಳು ಬೇಕು ಅಂದ್ರೂ ಮಕ್ಕಳಾಗದ ಅದೆಷ್ಟೋ ಮಹಿಳೆಯರಿಗೆ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇವತ್ತು ನಟಿ ಭಾವನಾ ರಾಮಣ್ಣ ರುಕ್ಮಿಣಿ ಅನ್ನುವ ಹೆಸರಿನ ಮೂಲಕ ಈ ಒಂದು ಮಗುವಿಗೆ ನಾಮಕರಣವನ್ನ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಟಿ ಭಾವನಾ ರಾಮಣ್ಣ ಅವರ ಮಗುವಿನ ನಾಮಕರಣದ ಮತ್ತಷ್ಟು ದೃಶ್ಯಗಳನ್ನು ನೋಡಬಹುದಾಗಿದೆ. ವೀಕ್ಷಕರೇ, ಯಾರೆಲ್ಲ ನಟಿ ಭಾವನಾ ರಾಮಣ್ಣ ಅವರ ಈ ಒಂದು ಮಗುವಿನ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಒಂದು ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.